ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫಿಲ್ಟ್ರಿಂದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ವಿಡಿಯೋ ನೋಡಿದಿರೋದ್ರೆ ಒಬ್ಬೊಬ್ಬರು ಬಾಸ್, ನೀವಾದರೂ ಸಪೋರ್ಟ್ ಮಾಡಿ ನನಗೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈಗ ಬರ್ರಿ ರಿವ್ಯೂ ವಿಷಯಕ್ಕೆ ಹೋಗೋಣ. ಹಾಲಿವುಡ್ಡಲ್ಲಿ ಆರ್ ಸಿನಿಮಾಗಳಿಗೆ ಕೇರ್ ಆಫ್ ಅಡ್ರೆಸ್ ಅಂದರೆ ಕಂಜ್ಯೂರಿಂಗ್ ಯೂನಿವರ್ಸು. ಈ ಒಂದು ಯೂನಿವರ್ಸಲ್ಲಿ ಸಿಕ್ಕಾಪಟ್ಟೆ ಸಿನಿಮಾಗಳು ಬಂದಿದ್ದಾವೆ. ಅನಬೆಲ್ ಆಗಿರ್ಬೋದು, ನನ್ ಆಗಿರ್ಬೋದು, ಆಮೇಲೆ ಕಂಜ್ಯೂರಿಂಗ್ ಯೂನಿವರ್ಸ್ನ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3ಗಳು ಇದ್ದಾವೆ. ಬಟ್ ಲಾಸ್ಟಲ್ಲಿ ಈ ಒಂದು ಯೂನಿವರ್ಸ್ನ ಸಿನಿಮಾಗಳು ಫ್ಲಾಪ್ ಆಗ್ತಾ ಬಂದ್ವು. ಹಂಗಾಗಿ ಈ ಒಂದು ಸಿನಿಮಾಟಿಕ್ ಯೂನಿವರ್ಸ್ನ ಕೊನೆ ಸ್ಟೇಜಲ್ಲಿ ಲಾಸ್ಟ್ ಸಿನಿಮಾ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿ ಆ ಒಂದು ಸಿನಿಮಾನ ರೆಡಿ ಮಾಡಿ ಈಗ ರಿಲೀಸ್ ಕೂಡ ಮಾಡಿದ್ದಾರೆ. ದಿ ಕಂಜ್ಯೂರಿಂಗ್ ಲಾಸ್ಟ್ ರೈಟ್ಸ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಿನಿಮಾ ನನಗೆ ಪರವಾಗಿಲ್ಲ ಅನ್ನಿಸ್ತು. ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ಬೆಟರಾಗಿ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು. ಯಾಕಂದರೆ ಈ ಒಂದು ಸಿನಿಮಾಗೆ ಬೇಸ್ಮೆಂಟ್ನ ಸಖತ್ತಾಗಿ ಹಾಕೊತಾರೆ, ಬಟ್ ಒಂದು ಎಂಡಿಂಗ್ನ ಸರಿಯಾಗಿ ಕೊಡಲ್ಲ ಅಂತ ನನಗೆ ಫೀಲ್ ಆಯಿತು. ಆಮೇಲೆ ಬಟ್ ಓಕೆ ಬಾಸ್, ನೀವೇನಾದರೂ ಆರ್ ಸಿನಿಮಾ ಲವರ್ಸ್ ಆಗಿದ್ದರೆ ನಿಮಗೆ ಬೇಕಾಗಿರೋ ಜಂಪ್ ಸ್ಕೇರ್ಗಳೇ ಆಗಿರ್ಬೋದು, ಟೆನ್ಷನ್ ಬಿಲ್ಡಿಂಗೇ ಆಗಿರ್ಬೋದು, ಎಲ್ಲ ಕೂಡ ಚೆನ್ನಾಗೇ ವರ್ಕ್ ಆಗ್ತವೆ. ನಮ್ಮ ಹೀರೋ ಮತ್ತು ಹೀರೋಯಿನ್ ಆದಂಥ ಗೋಸ್ಟ್ ಹಂಟರ್ಸು ಲೊರೈನ್ ಮತ್ತು ಈಡ್ ವಾರ್ನರು, ಇವರಿಬ್ಬರು ಗೋಸ್ಟ್ ಹಂಟರ್ಸ್ ನಿಮಗೆ ಗೊತ್ತಿರೋ ಥರನೇ. ಇದರಲ್ಲೇ ಇವರ ಒಂದು ಕೆರಿಯರ್ನಲ್ಲೇ ಲಾಸ್ಟ್ ಕೇಸ್ನ ಹೆಂಗೆ ಡೀಲ್ ಮಾಡ್ತಾರೆ ಅನ್ನೋದನ್ನು ಈ ಒಂದು ಸಿನಿಮಾದಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಒಂಥರ ಚೆನ್ನಾಗಿದೆ ಗುರು. ಅದರಲ್ಲೂ ಜಂಪ್ ಸ್ಕೇರ್ಸು ತುಂಬ ಇಂಪ್ರೆಸ್ ಮಾಡ್ತು. ಅಷ್ಟೆಲ್ಲ ಟೆನ್ಷನ್ ಬಿಲ್ಡಿಂಗ್ ಕೂಡ ಸಖತ್ತಾಗೇ ಇತ್ತು. ಬಟ್ ಕ್ಲೈಮ್ಯಾಕ್ಸ್ ಅಷ್ಟು ಜಸ್ಟಿಫೈ ನನಗಾಗಲಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಮೇ ಬಿ ನಿಮ್ಗೆ ಇಷ್ಟ ಆಗ್ಬೋದು. ಅಷ್ಟೆಲ್ಲ ಈ ಕಂಜ್ಯೂರಿಂಗ್ ಯೂನಿವರ್ಸಲ್ಲಿ ಬರೋ ಎಲ್ಲ ಕಾಸ್ಟ್ಗಳು ಅಂದರೆ ಪಾರ್ಟ್ 1 and 2, ಅನಬೆಲ್ಲ, ನನ್ನು, ಇದರಲ್ಲಿರೋ ಎಲ್ಲ ಆ್ಯಕ್ಟರ್ಸ್ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಲಾಸ್ಟಲ್ಲಿ ಬರ್ತಾರೆ. ಬಟ್ ಓಲ್ಡ್ ಸ್ಟೋರಿಯಲ್ಲಿ ಇರೋದಿಲ್ಲ. ನಿಮಗೆಲ್ಲ ಗೊತ್ತಿರೋ ಥರ ಇದೊಂದು ರಿಯಲ್ ಇನ್ಸಿಡೆಂಟ್ನ ಬೇಸಲ್ಲಿ ಇಟ್ಕೊಂಡು ತೆಗೆದಂಥ ಸಿನಿಮಾ. ಅದು ರಿಯಲ್ಲೋ ಸುಳ್ಳು ನಮಗೆ ಗೊತ್ತಿಲ್ಲ. ಅವರು ಪ್ರತಿ ಸಿನಿಮಾ ಆದಮೇಲೆ ಲಾಸ್ಟಲ್ಲಿ ಎಂಡ್ ಕ್ರೆಡಿಟ್ಸಲ್ಲಿ ಇದು ರಿಯಲ್ ಅಂತ ತೋರಿಸ್ತಾರೆ. ಅದಕ್ಕೋಸ್ಕರ ನಾನು ಹೇಳಿದೆ, ನಾನು ದೇವಾಭೂತ ಎಲ್ಲ ಆ್ಯಕ್ಚುಲಾಗಿ ನಂಬೋಕ್ಕೆ ಹೋಗಲ್ಲ. ಬಟ್ ಒಂದು ಥರ ಕಿಕ್ ಕೊಡ್ತವೆ ಆರ್ ಸಿನಿಮಾಗಳು. ಅದಕ್ಕೋಸ್ಕರ ನೋಡೋದಕ್ಕೊಂಥರ ಇಷ್ಟ ಆಗುತ್ತೆ. ನೀವೇನಾದರೂ ಆರ್ ಸಿನಿಮಾ ಲವರ್ಸ್ ಆಗಿದ್ರೆ ನಿಮಗೂ ಕೂಡ ಈ ಒಂದು ಸಿನಿಮಾ ಇಷ್ಟ ಆಗುತ್ತೆ. ಮತ್ತು ಏನು ಈ ಒಂದು ಯೂನಿವರ್ಸ್ನ ಕಂಟಿನ್ಯೂ ಮಾಡೋಕ್ಕೂ ಕೂಡ ಈ ಒಂದು ಲಾಸ್ಟ್ ವಾಚು ಹಾಕೊಂಬಿಡಿ. ಸಿನಿಮಾ ಆಲ್ರೆಡಿ ನೀವು ನೋಡಿದರೆ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನಾನು ಮತ್ತೆ ಸಿಗ್ತಾ ಇರ್ತೀನಿ ಗಾಯ್ಸ್. ಬಾಯ್.